ನಂಬಿಕೆ ಅನ್ನೋದು ಮುರಿದು ಹೋದಾಗ ಮನಸ್ಸಿನೊಳಗೆ ನಡೆಯುವ ಯುದ್ಧ ಹೇಗಿರುತ್ತೆ? ಕೋಪ, ಹತಾಶೆ, ಸ್ವಾತಂತ್ರ್ಯದ ಹಂಬಲ ಎಲ್ಲವೂ ಒಟ್ಟಿಗೆ ಸ್ಫೋಟಿಸಿದ್ರೆ ಆ ಗದ್ದಲ ಎಷ್ಟೊಂದು ಜೋರಾಗಿರಬಹುದು. ಇಂದು ನಾವು ಜಾರ್ಜ್ ಹರ್ಬರ್ಟ್ ಅವರ ದಿ ಕಾಲರ್ ಕವಿತೆಯ ಮೂಲಕ ಅಂತಹದ್ದೇ ಒಂದು ಮಾನಸಿಕ ಯುದ್ಧದ ಒಂದೊಂದು ಹಂತವನ್ನು ಪತ್ತೆ ಹಚ್ಚೋಣ. ನಮ್ಮ ಇವತ್ತಿನ ವಿಧಾನ ಸ್ವಲ್ಪ ವಿಶೇಷ. ಮೊದಲು ಪ್ರತಿಭಾಗವನ್ನು ಮೂಲ ಇಂಗ್ಲಿಷ್ನಲ್ಲಿ ಕೇಳೋಣ, ಆಮೇಲೆ ಅದರೊಳಗಿನ ಭಾವನಾತ್ಮಕ ಜಗತ್ತನ್ನು ಕನ್ನಡದಲ್ಲಿ ಆಳವಾಗಿ ಅರ್ಥ ಮಾಡಿಕೊಳ್ಳೋಣ. ಸರಿ, ಹಾಗಾದ್ರೆ ಇದನ್ನ ಬಿಡಿಸಿ ನೋಡೋಣ. ಹೌದು, ಈ ಕವಿತೆ ಕೇವಲ ಒಂದು ಧಾರ್ಮಿಕ ಸಂಘರ್ಷದ ಬಗ್ಗೆ ಮಾತ್ರ ಅಲ್ಲ ಅನ್ನಿಸುತ್ತೆ. ಇದು ನಮ್ಮೆಲ್ಲರೊಳಗೂ ನಡೆಯುವ ಒಂದು ಹೋರಾಟ, ಶಿಸ್ತು ಮತ್ತು ಸ್ವಾತಂತ್ರ್ಯದ ನಡುವಿನ ಒಂದು ಜಗ್ಗಾಟ. ದಿ ಕಾಲರ್ ಅನ್ನೋ ಶೀರ್ಷಿಕೆಯೇ ಒಂದು ಅದ್ಭುತವಾದ ಶ್ಲೇಷೆ ಅಲ್ವಾ? ಅದು ಪಾದ್ರಿಗಳು ಹಾಕಿಕೊಳ್ಳುವ ಕಾಲರನ್ನು ಸೂಚಿಸುತ್ತೆ, ಹಾಗೆ ನಮ್ಮನ್ನು ಕಟ್ಟಿಹಾಕುವ ಯಾವುದೇ ನಿರ್ಬಂಧ ಅಥವಾ ಕಾಲರನ್ನು ಸಂಕೇತಿಸುತ್ತೆ. ಈ ಕವಿತೆ ಒಂದು ಬಿರುಗಾಳಿಯಿಂದ ಶುರುವಾಗಿ ಒಂದು ಪಿಸುಮಾತಿನಲ್ಲಿ ಹೇಗೆ ಶಾಂತವಾಗುತ್ತೆ ಅನ್ನೋದನ್ನು ನೋಡೋದೇ ಬಹಳ ಇಂಟ್ರೆಸ್ಟಿಂಗ್. ಹಾಗಾದ್ರೆ ಆ ಬಿರುಗಾಳಿಯ ಕೇಂದ್ರದಿಂದಲೇ ಶುರು ಮಾಡೋಣ. ಮೊದಲನೇ ಚರಣ ಹೀಗಿದೆ: ಐ ಸ್ಟ್ರಕ್ ದ ಬೋರ್ಡ್ ಅಂಡ್ ಕ್ರೈಡ್, ನೋ ಮೋರ್. ಐ ವಿಲ್ ಅಬ್ರಾಡ್. ವಾಟ್ shall I ever sigh and pine? My lines and life are free, free as the road, loose as the wind, as large as store. Shall I be still in suit? I struck the board. ಅಬ್ಬಾ, ನಾನು ಮೇಜನ್ನ ಗುದ್ದಿದೆ ಅನ್ನೋ ಸಾಲಿನಲ್ಲೇ ಎಂಥ ಸಿಟ್ಟಿದೆ ಅಲ್ವಾ? ಇದು ಒಳಗೊಳಗೆ ಕುದಿಯುತ್ತಿದ್ದ ಅಸಮಾಧಾನ ಸ್ಫೋಟಗೊಂಡ ಹಾಗೆ ಇದೆ. ಖಂಡಿತವಾಗಿಯೂ. ಇಲ್ಲಿ ಬೋರ್ಡ್ ಅನ್ನೋ ಪದಕ್ಕೆ ನೋಡಿ, ಅದಕ್ಕೆ ಹಲವು ಅರ್ಥಗಳಿವೆ. ಅದು ಊಟದ ಮೇಜು ಆಗಿರಬಹುದು, ಚರ್ಚಿನ ವೇದಿಕೆ ಆಗಿರಬಹುದು, ಅಥವಾ ದೇವರು ಮತ್ತು ನಮ್ಮ ನಡುವಿನ ಒಂದು ಲೆಕ್ಕಡ ಪುಸ್ತಕವೂ ಆಗಿರಬಹುದು. ಆ ಮೇಜುನು ಗುದ್ದೋದು ಅಂದರೆ ಅವರು ಆ ಇಡೀ ವ್ಯವಸ್ಥೆಯನ್ನೇ ತಿರಸ್ಕರಿಸುತ್ತಿದ್ದಾರೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ಆ ಸಾಲುಗಳ ರಚನೆಯನ್ನು ಗಮನಿಸಿ. ಅಲ್ಲಿ ಲಯವೇ ಇಲ್ಲ. ಐ ವಿಲ್ ಅಬ್ರಾಡ್, ವಾಟ್ ಶಾಲ್ ಐ ಎವರ್, ಹೀಗೆ ವಾಕ್ಯಗಳು ಮುರಿದು ಬಿದ್ದಿವೆ. ಇದು ಕವಿಯ ಮಾನಸಿಕ ಸ್ಥಿತಿಯ ನೇರ ಪ್ರತಿಬಿಂಬ. ಅವರ ಮನಸ್ಸು ಚೂರುಚೂರಾಗಿದೆ. ಅಂದ್ರೆ ಅವರ ಕೋಪದ ಹಿಂದೆ ಒಂದು ರೀತಿ ತನಗೆ ಅನ್ಯಾಯ ಆಗಿದೆ ಅನ್ನೋ ಭಾವನೆ ಇದೆ ಅಂತಾನೂ ಅನ್ಸುತ್ತೆ. ತಾನು ಮಾಡಿದ ಸೇವೆಗೆ, ತ್ಯಾಗಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿಲ್ಲ ಅನ್ನೋ ಬೇಸರ. ಮುಂದಿನ ಸಾಲುಗಳಲ್ಲೇ ಅದು ಸ್ಪಷ್ಟವಾಗುತ್ತೆ ಅಲ್ವೇ? ನಿಖರವಾಗಿ. ಆ ಕೋಪದ ಮೂಲದಲ್ಲಿರುವುದು ನೋವು. ಅವರ ಎರಡನೇ ಚರಣವನ್ನು ಕೇಳಿ: ಹ್ಯಾವ್ ಐ ನೋ ಹಾರ್ವೆಸ್ಟ್ ಬಟ್ ಅ ಥಾರ್ನ್ ಟು ಲೆಟ್ ಮಿ ಬ್ಲಡ್ ಅಂಡ್ ನಾಟ್ ರೆಸ್ಟೋರ್? ವಾಟ್ ಐ ಹ್ಯಾವ್ ಲಾಸ್ಟ್ ವಿತ್ ಕಾರ್ಡಿಯಲ್ ಫ್ರೂಟ್? Sure, there was wine, before my sighs did dry it. There was corn, before my tears did drown it. ಇಲ್ಲಿ ಅವರು ನೇರವಾಗಿ ದೇವರ ಜೊತೆ ಒಂದು ರೀತಿ ವ್ಯವಹಾರ ಮಾತಾಡ್ದ ಹಾಗೆ ಇದೆ. ನಾನು ಮಾಡಿದ ಕೃಷಿಗೆ ಮುಳ್ಳುಗಳೇ ಬೆಳೆಯೇ ಅಂತ ಕೇಳ್ತಿದ್ದಾರೆ. ಇದು ನಂಬಿಕೆಗಿಂತ ಹೆಚ್ಚಾಗಿ ಒಂದು ಅಕೌಂಟಿಂಗ್ ಸಮಸ್ಯೆಯ ಹಾಗೆ ಕಾಣಿಸ್ತಿದೆ. ಹೌದು, ಇದು ಬಹಳ ಸಹಜವಾದ ಮಾನವೀಯ ದೃಷ್ಟಿಕೋನ. ನಾವೆಲ್ಲರೂ ಎಲ್ಲೋ ಒಂದು ಕಡೆ ದೇವರ ಜೊತೆ ಒಂದು ಕಾಸ್ಮಿಕ್ ಬ್ಯಾಲೆನ್ಸ್ ಶೀಟ್ ಇಟ್ಕೊಂಡಿರ್ತೀವಿ. ನಾನಿಷ್ಟು ಒಳ್ಳೇದು ಮಾಡಿದ್ದೀನಿ, ನನಗಿಷ್ಟು ಒಳ್ಳೇದು ಆಗಬೇಕು ಅಂತ. ಇಲ್ಲಿ ಕವಿ ಅದನ್ನೇ ಮಾಡ್ತಿದ್ದಾರೆ. ಹಾರ್ವೆಸ್ಟ್, ವೈನ್, ಕಾರ್ನ್ ಎಲ್ಲವೂ ಪ್ರತಿಫಲದ ಸಂಕೇತಗಳು. ಆದರೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ನನ್ನ ನಿಟ್ಟುಸಿರುಗಳು ಮಧುವನ್ನು ಒಣಗಿಸಿವೆ, ನನ್ನ ಕಣ್ಣೀರು ಬೆಳೆಯನ್ನು ಮುಳುಗಿಸಿದೆ ಅಂತಾರೆ. ಅಂದ್ರೆ ತಮ್ಮ ದುಃಖವೇ ತಮ್ಮ ಸಂತೋಷವನ್ನು ನಾಶ ಮಾಡ್ತಿದೆ ಅಂತ ಪರೋಕ್ಷವಾಗಿ ಒಪ್ಕೊಳ್ತಿದ್ದಾರೆ. ಅದರ ಅರಿವು ಅವ್ರಿಗೆ ಇನ್ನೂ ಬಂದಿಲ್ಲ. ಸರಿ, ಆ ಹತಾಶೆ ಮುಂದಿನ ಚರಣದಲ್ಲಿ ಇನ್ನಷ್ಟು ತೀವ್ರಗೊಳ್ತದೆ. ಇಸ್ ದಿ ಇಯರ್ ಓನ್ಲಿ ಲಾಸ್ಟ್ ಟು ಮೀ? ಹ್ಯಾವ್ ಐ ನೋ ಬೇಸ್ ಟು ಕ್ರೌನ್ ಇಟ್? ನೋ ಫ್ಲವರ್ಸ್, ನೋ ಗಾರ್ಲೆಂಡ್ಸ್ ಗೆ, ಆಲ್ ಬ್ಲಾಸ್ಟೆಡ್, ಆಲ್ ವೇಸ್ಟೆಡ್. ಇಲ್ಲಿ ಅವರು ಬರೀ ಖುಷಿಯನ್ನ ಕೇಳ್ತಿಲ್ಲ. ಹ್ಯಾವ್ ಐ ನೋ ಬೇಸ್ ಟು ಕ್ರೌನ್ ಇಟ್ ಅಂದಾಗ ಅವರಿಗೊಂದು ರೀತಿ ಸಾರ್ವಜನಿಕ ಮನ್ನಣೆ, ಒಂದು ಗುರುತಿಸುವಿಕೆ ಬೇಕು ಅನ್ನೋ ಹಂಬಲ ಕಾಣಿಸುತ್ತೆ. ಹೌದು, ಇದು ಕೇವಲ ಆಧ್ಯಾತ್ಮಿಕ ಸಂಘರ್ಷ ಅಲ್ಲ, ಇದು ಅಹಂಕಾರದ ಸಂಘರ್ಷ ಕೂಡ. ಭಕ್ತಿಯ ಮುಖವಾಡದ ಹಿಂದೆ ಅಡಗಿರುವ ಅಹಂ ಇಲ್ಲಿ ಹೊರಬರ್ತಿದೆ. ನನ್ನ ತ್ಯಾಗಕ್ಕೆ ಯಾವ ಬೆಲೆಯೂ ಇಲ್ವಾ? ಎಲ್ಲವೂ ಹಾಳಾಯ್ತೇ? ಈ ಪ್ರಶ್ನೆಗಳು ದೇವರ ಮೇಲಿನ ಕೋಪಕ್ಕಿಂತ ಹೆಚ್ಚಾಗಿ ಒಂದು ರೀತಿ ಸ್ವಾನುಕಂಪವನ್ನು ತೋರಿಸ್ತವೆ. ಈ ಹತಾಶೆಯಿಂದಲೇ ಅವರು ತಮ್ಮ ಮನಸ್ಸಿನ ಜೊತೆ ತಾವೇ ಒಂದು ವಾದ ಶುರು ಮಾಡ್ತಾರೆ. ಇದೊಂದು ರೀತಿಯಲ್ಲಿ ಸೆಲ್ಫ್ ಮೋಟಿವೇಶನ್ ಪ್ರಯತ್ನದಂತೆ ಕಾಣುತ್ತೆ. ಮುಂದಿನ ಕೆಲವು ಚರಣಗಳನ್ನು ಒಟ್ಟಿಗೆ ನೋಡೋಣ. ನಾಟ್ ಸೋ ಮೈ ಹಾರ್ಟ್, ಬಟ್ ದೇರ್ ಇಸ್ ಫ್ರೂಟ್, ಅಂಡ್ ಥೌ ಹ್ಯಾಸ್ಟ್ ಹ್ಯಾಂಡ್ಸ್, ಫಾರ್ಸೇಕ್ ದೈ ಕೇಜ್, ದೈ ರೋಪ್ ಆಫ್ ಸ್ಯಾಂಡ್ಸ್. ಅವೇ, ಟೇಕ್ ಹೀಡ್, ಐ ವಿಲ್ ಅಬ್ರಾಡ್, ಕಾಲ್ ಇನ್ ದೈ ಡೆತ್ಸ್ ಹೆಡ್ ದೇರ್,
tie up thy fears. He that forbears to suit and serve his need deserves his load. ಇಲ್ಲಿ ಬಂಡಾಯ ಅದರ ಉತ್ತುಂಗಕ್ಕೆ ತಲುಪುತ್ತೆ. ಅವರು ತಮ್ಮ ಹೃದಯಕ್ಕೆ ಧೈರ್ಯ ತುಂಬುತ್ತಿದ್ದಾರೆ. ಹೊರಗೆ ಹಣ್ಣುಗಳಿವೆ, ನಿನಗೆ ಕೈಗಳಿವೆ, ಹೋಗಿ ಕಿತ್ಕೋ. ಇಲ್ಲಿ ಬರುವ ರೋಪ್ ಆಫ್ ಸ್ಯಾಂಡ್ಸ್ ಅಂದ್ರೆ ಮರಳಿನ ಹಗ್ಗ ಅನ್ನೋ ರೂಪಕ ಇದೆಯಲ್ಲ, ಹೌದು, ಅದು ಅದ್ಭುತವಾಗಿದೆ. ಅದು ನಾವು ನಮಗೆ ಹಾಕಿಕೊಳ್ಳುವ ಅರ್ಥಹೀನ ಕಟ್ಟುಪಾಡುಗಳಿಗೆ ಅನ್ವಯಿಸುತ್ತೆ. ನಾನು ಹೀಗೆಯೇ ಇರಬೇಕು, ಜನರು ಹೀಗೇ ಯೋಚಿಸಬೇಕು ಅನ್ನೋ ಯೋಚನೆಗಳು ಕೂಡ ಮರಳಿನ ಹಗ್ಗಗಳೇ. ನೋಡಲು ಬಲವಾಗಿ ಕಂಡ್ರು. ಆಕ್ಚುಲಿ ಅವುಗಳಿಗೆ ಯಾವುದೇ ಶಕ್ತಿ ಇರುವುದಿಲ್ಲ. ಹಾಗಾದ್ರೆ ಕವಿ ತಮ್ಮ ಹೃದಯದ ಜೊತೆ ತಾವೇ ವಾದಿಸ್ತಿರುವುದು ಅವರ ಸಂಘರ್ಷವನ್ನು ಕಡಿಮೆ ಮಾಡ್ತಿದೆಯಾ, ಅಥವಾ ಅದು ಅವರ ಒಳಗಿನ ಗೊಂದಲವನ್ನು ಇನ್ನಷ್ಟು ಹೆಚ್ಚಿಸ್ತಿದೆಯಾ? ಯಾಕಂದ್ರೆ ಅವರ ಧ್ವನಿಯಲ್ಲಿ ಒಂದು ರೀತಿ ಆತುರ ಕಾಣಿಸ್ತಿದೆ. ಅತ್ಯುತ್ತಮವಾದ ಪ್ರಶ್ನೆ. ಆಕ್ಚುಲಿ ಅದು ಅವರ ಗೊಂದಲವನ್ನು ಹೆಚ್ಚಿಸುತ್ತಿದೆ. ಅವರ ಘೋಷಣೆಗಳು ಜೋರಾದಂತೆಲ್ಲ ಅವರ ಸ್ವಾತಂತ್ರ್ಯದ ಕಲ್ಪನೆ ಹೆಚ್ಚು ದುರ್ಬಲವಾದಂತೆ ಕಾಣಿಸುತ್ತೆ. ಅವೇ ಟೇಕ್ ಹೀಡ್, ಐ ವಿಲ್ ಅಬ್ರಾಡ್ ಅಂತ ಕೂಗಾಡ್ತಾರೆ. ಹೌದು ಹೌದು, ಅದೊಂದು ರೀತಿ ಕೂಗಾಟದ ಹಾಗೆ ಕೇಳಿಸ್ತೆ ಅಲ್ವಾ? ಎಕ್ಸಾಕ್ಟ್ಲಿ. ನಿಜವಾದ ಸ್ವಾತಂತ್ರ್ಯಕ್ಕೆ ಅಷ್ಟು ಜೋರಾಗಿ ಕೂಗಬೇಕಾಗಿಲ್ಲ. ಅವರು ಕಾಲ್ ಇನ್ ದೈ ಡೆತ್ಸ್ ಹೆಡ್ ಅಂದಾಗ ಅವರು ಕೇವಲ ಮರಣದ ಭಯವನ್ನಲ್ಲ, ದೇವರ ಅಂತಿಮ ತೀರ್ಪಿನ ಭಯವನ್ನು ಮೀರಿ ನಿಲ್ಲುವ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಇದು ಗಾಳಿಯಲ್ಲಿ ಗುದ್ದಾಡಿದ ಹಾಗೆ. ಇಷ್ಟೆಲ್ಲ ಗಲಾಟೆ, ಮನಸ್ಸಿನೊಳಗಿನ ಯುದ್ಧ, ಸ್ವಾತಂತ್ರ್ಯದ ಕೂಗು ಎಲ್ಲವೂ ಉತ್ತುಂಗಕ್ಕೆ ತಲುಪಿದಾಗ ಕವಿತೆಯೊಂದು ಅನಿರೀಕ್ಷಿತ, ನಿಶ್ಶಬ್ದವಾದ ತಿರುವು ತೆಗೆದುಕೊಳ್ಳುತ್ತೆ. ಬಹುಶಃ ಕವಿತೆಯ ಅತ್ಯಂತ ಪ್ರಸಿದ್ಧ ಸಾಲುಗಳು ಬರುವುದು ಇಲ್ಲೇ. ಬಟ್ ಆಸ್ ಐ ರೇವ್ಡ್ ಅಂಡ್ ಗ್ರೂ ಮೋರ್ ಫಿಯರ್ಸ್ ಅಂಡ್ ವೈಲ್ಡ್, ಅಟ್ ಎವ್ರಿ ವರ್ಡ್ ಮಿಥಾಟ್ ಐ ಹರ್ಡ್ ಒನ್ ಕಾಲಿಂಗ್ ಚೈಲ್ಡ್, ಅಂಡ್ ಐ ರಿಪ್ಲೈಡ್, ಮೈ ಲಾರ್ಡ್. ಹೌದು, ನಾನು ಹೀಗೆ ಹುಚ್ಚನಂತೆ, ಕಾಡು ಮೃಗದಂತೆ ಕೂಗಾಡುತ್ತಿದ್ದಾಗ ಇದ್ದಕ್ಕಿದ್ದಂತೆ ಒಂದು ಧ್ವನಿ ಕೇಳಿಸಿತು. ಇಷ್ಟೆಲ್ಲ ವಾದ, ಆಕ್ರೋಶದ ನಂತರ ಕೇವಲ ಮಗು, ಚೈಲ್ಡ್ ಎಂಬ ಒಂದೇ ಒಂದು ಪ್ರೀತಿಯ ಪದ ಎಲ್ಲವನ್ನೂ ಬದಲಾಯಿಸಬಲ್ಲದು ಎನ್ನುವುದು ಹೇಗೆ? ಅಂದ್ರೆ ಅವರ ಇಡೀ ಬಂಡಾಯವು ಕೇವಲ ಗಮನ ಸೆಳೆಯುವ ಒಂದು ಪ್ರಯತ್ನವಾಗಿತ್ತಾ, ಅಥವಾ ಆಳದಲ್ಲಿ ಅವರು ಇದೇ ಕರೆಗಾಗಿ ಕಾಯ್ತಿದ್ದಾರಾ? ಇಲ್ಲ, ಅವಳ ಬಂಡಾಯ ಖಂಡಿತವಾಗಿಯೂ ನಿಜವಾದದ್ದು. ಅದು ನಾಟಕವಲ್ಲ. ಆ ನೋವು, ಆ ಕೋಪ ಎಲ್ಲವೂ ಸತ್ಯ. ಆದರೆ ಈ ತಿರುವು ನಮಗೇನು ಹೇಳುತ್ತೆ ಅಂದ್ರೆ, ಈ ಸಂಘರ್ಷದ ಪರಿಹಾರ ವಾದವನ್ನ ಗೆಲ್ಲೋದರಲ್ಲಿಲ್ಲ, ಬದಲಿಗೆ ಸಂಬಂಧವನ್ನು ಪುನಃ ಸ್ಥಾಪಿಸೋದರಲ್ಲಿದೆ. ದೇವರು ವಾದ ಮಾಡೋದಿಲ್ಲ, ಬೆದರಿಕೆ ಹಾಕೋದಿಲ್ಲ, ಕೇವಲ ಒಂದೇ ಒಂದು ಪದ, ಮಗು. ಆ ಒಂದು ಪದದಲ್ಲಿ ಯಜಮಾನ ಸೇವಕನ ಸಂಬಂಧ ಕರಗಿ ತಂದೆ ಮಗುವಿನ ಸಂಬಂಧ ಹುಟ್ಟುಕೊಡುತ್ತೆ. ಅದು ಅಧಿಕಾರವನ್ನು ತೋರಿಸೋದಿಲ್ಲ, ಆತ್ಮೀಯತೆಯನ್ನು ತೋರಿಸುತ್ತೆ. ಮತ್ತು ಅದಕ್ಕೆ ಕವಿಯ ಉತ್ತರ ಮೈ ಲಾರ್ಡ್, ನನ್ನ ಪ್ರಭು ಅಂತ ತಕ್ಷಣ ಬರುತ್ತೆ. ಯಾವುದೇ ತಡೆವಿಲ್ಲ, ಯಾವುದೇ ಯೋಚನೆಯಿಲ್ಲ. ಇಷ್ಟು ಹೊತ್ತು ವಾದಿಸ್ತಿದ್ದ ವ್ಯಕ್ತಿ ಸಂಪೂರ್ಣವಾಗಿ ಶರಣಾಗುತ್ತಾರೆ. ನಿಖರವಾಗಿ. ಆ ಶರಣಾಗತಿ ಸೋಲಿನದ್ದಲ್ಲ, ಅದು ಸಮಾಧಾನದ್ದು, ಶಾಂತಿಯ ಸಂಕೇತ. ಎಕ್ಸಾಕ್ಟ್ಲಿ. ಅದು ತಮ್ಮ ನಿಜವಾದ ಸ್ಥಾನವನ್ನು ಕಂಡುಕೊಂಡಾಗ ಸಿಗುವ ಶಾಂತಿ. ಕವಿತೆ ಆರಂಭದಿಂದ ಇದ್ದ ಅಸ್ತವ್ಯಸ್ತತೆ, ಮುರಿದ ಲಯ, ಗೊಂದಲ ಎಲ್ಲವೂ ಆ ಎರಡು ಸರಳ ಸಾಲುಗಳಲ್ಲಿ ಮಾಯವಾಗಿ ಒಂದು ಪರಿಪೂರ್ಣವಾದ ಶಾಂತಿ ಸ್ಥಾಪನೆಯಾಗುತ್ತೆ. ಹಾಗಾದ್ರೆ ಈ ಕವಿತೆಯ ನಿಜವಾದ ಸಂದೇಶ? ನಂಬಿಕೆ ಅಂದ್ರೆ ಪ್ರಶ್ನೆಗಳೇ ಇಲ್ಲದಿರುವುದಲ್ಲ, ಬದಲಿಗೆ ನಮ್ಮ ಎಲ್ಲಾ ಪ್ರಶ್ನೆಗಳು, ಕೋಪ, ಗೊಂದಲಗಳ ನಡುವೆಯೂ ಒಂದು ಸಂಬಂಧವನ್ನು ಉಳಿಸಿಕೊಳ್ಳುವುದು ಅಂತನಾ? ಖಂಡಿತ. ದಿ ಕಾಲರ್ ನಂಬಿಕೆಯ ಬಿಕ್ಕಟ್ಟಿನ ಬಗ್ಗೆ ಇರುವ ಅತ್ಯಂತ ಪ್ರಾಮಾಣಿಕ ಕವಿತೆಗಳಲ್ಲಿ ಒಂದು. ಯಾಕೆಂದ್ರೆ ಅದು ಆಧ್ಯಾತ್ಮಿಕ ಕೋಪ, ಸಂದೇಹಗಳನ್ನು ನಾರ್ಮಲೈಸ್ ಮಾಡುತ್ತೆ. ಅವುಗಳನ್ನು ಅಪನಂಬಿಕೆಯ ಲಕ್ಷಣಗಳೆಂದು ನೋಡದೆ ನಂಬಿಕೆಯ ಪಯಣದ ಒಂದು ಭಾಗವೆಂದು ಚಿತ್ರಿಸುತ್ತೆ. ಕವಿತೆ ನಾನು, ಐ ಎಂಬ ಅಹಂಕಾರದಿಂದ ಶುರುವಾಗಿ ನನ್ನ ಪ್ರಭು, ಮೈ ಲಾರ್ಡ್ ಎಂಬ ಸಮರ್ಪಣೆಯಲ್ಲಿ ಮುಗಿಯುತ್ತೆ. ಅಂತಿಮವಾಗಿ ನಮ್ಮ ನಂಬಿಕೆ ಉಳಿಯುವುದು ನಮ್ಮಲ್ಲಿ ಸಂದೇಹಗಳಿಲ್ಲದ ಕಾರಣಕ್ಕಲ್ಲ, ಬದಲಾಗಿ ನಮ್ಮೆಲ್ಲ ದೌರ್ಬಲ್ಯಗಳ ನಡುವೆಯೂ ದೈವಿಕ ಕರುಣೆ ಮಧ್ಯಪ್ರವೇಶಿಸುವ ಕಾರಣಕ್ಕಾಗಿ. ಆ ಅಂತಿಮ ಪಿಸುಮಾತು ಅದಕ್ಕಿಂತ ಹಿಂದಿನ ಎಲ್ಲಾ ಬಿರುಗಾಳಿಗಿಂತ ಹೆಚ್ಚು ಶಕ್ತಿಶಾಲಿಯಾಗಿದೆ. ಅದ್ಭುತವಾದ ಚರ್ಚೆ. ಜಾರ್ಜ್ ಹರ್ಬರ್ಟ್ ಅವರ ಈ ಸಂಕೀರ್ಣ ಕವಿತೆಯ ಭಾವನಾತ್ಮಕ ಆಳವನ್ನು ಅರ್ಥ ಮಾಡಿಕೊಳ್ಳಲು ಇದು ನಿಜಕ್ಕೂ ಸಹಾಯ ಮಾಡಿತು. ಈ ಚರ್ಚೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಆಳವಾದ ವಿಶ್ಲೇಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ.